ಎಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಆರೋಗ್ಯಕರ ಅಡುಗೆ ಕಾರ್ಯಕ್ರಮ ಆಹಾರವೇ ಔಷಧಿಗೆ ಪ್ರೀತಿಯ ಸ್ವಾಗತ. ನನ್ನ ಜೊತೆ ಇದ್ದಾರೆ ಅನುಭವಿ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಅಮೂಲ್ಯ ಅವರು. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಯಾವ ರೆಸಿಪಿಯನ್ನ ಮಾಡ್ಕೊಡ್ತಾ ಇದ್ದಾರೆ ಡಾಕ್ಟರ್, ಕೇಳೋಣ. ಇದಕ್ಕೆ ತುಂಬಾ ಸಿಂಪಲ್ ಆಗಿರೋ ರೆಸಿಪಿ, ಮನೇಲೇ ಸಿಗಬಹುದಾದಂತ ಇಂಗ್ರೀಡಿಯೆಂಟ್ಸ್ ಅಂತ ಮಾಡ್ತಾ ಇದ್ದೀನಿ. ಟೀ ಮಾಡ್ತಾ ಇದ್ದೀನಿ ಅಥವಾ ಟಾನಿಕ್ ಅಂತ ಕರಿಬಹುದು. ಇದನ್ನ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಂಡು ಬನ್ನಿ. ಒಂದೆಲಗ ಶಂಖಪುಷ್ಪ ಟೀ ಬೇಕಾಗುವ ಪದಾರ್ಥಗಳು: ಒಂದೆಲಗ ಶಂಖಪುಷ್ಪ, ಎಷ್ಟಿಮದು ಚೂರ್ಣ, ಜೇನುತುಪ್ಪ. ಒಂದು ಪಾತ್ರೆಗೆ ಸ್ವಲ್ಪ ನೀರ್ ಹಾಕೊಳ್ಳೋಣ. ಇದು ನಾನು ಟೀ ಫಾರ್ಮಲ್ ಮಾಡ್ತಾ ಇದ್ದೀನಿ. ಇದು ಮೋರ್ ಲೈಕ್ ಡಿಕಾಕ್ಷನ್. ನೀರು ಸ್ವಲ್ಪ ಕುದಿ ಬರಬೇಕು. ಸೊ ಈಗ ನೀರು ಕುದಿ ಬಂದಿದೆ. ಇದಕ್ಕೆ ನಾನು ಒಂದೆಲಗದ್ದು ಒಂದು 7 ರಿಂದ 8 ಹಾಕೊಳ್ಬಹುದು. ಆಮೇಲೆ ಇದು ಶಂಖಪುಷ್ಪಿ ಹೂವ, ಇದೊಂದು 5-6 ಹೂವ ಹಾಕೊಳ್ಬಹುದು. ಸೊ ಇದಕ್ಕೆ ಸ್ವಲ್ಪ ಎಷ್ಟಿ ಚೂರ್ಣ ಅಥವಾ ಎಷ್ಟಿ ಮಧು ಚೂರ್ಣ ಅಂತ ಒಂದು 2 ಚಿಟಿಕೆ ಅಷ್ಟು ಹಾಕೊಳ್ತಿದ್ದೀನಿ, ಜಾಸ್ತಿ ಹಾಕ್ತಿಲ್ಲ. ಇದು ಕೂಡ ಸ್ವಲ್ಪ ಸ್ವೀಟ್ ಟೇಸ್ಟ್ ಕೊಡುತ್ತೆ. ಇದು ಆಗಿದೆ. ಇವಾಗ ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ. ಟೀ ರೆಡಿ ಇದೆ ನಿಶ್ಚಿತ ಅವರೇ. ಇದಕ್ಕೆ ಟೇಸ್ಟ್ಗೆ ಸ್ವಲ್ಪ ಹನಿ ಹಾಕ್ತಿದ್ದೀನಿ. ಈಗ ರೆಡಿ ಆಗಿದೆ ಅಲ್ವಾ? ರೆಡಿ ಇದೆ. ಸೊ ಟೇಸ್ಟ್ ಮಾಡಿಬಿಟ್ಟು ಹೇಳಿ. ಬ್ರಾಹ್ಮಿ ಶಂಖಪುಷ್ಪಿ ಟೀ ರೆಡಿ ಆಗಿದೆ. ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಬೇಗ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಒಂದೆಲಗ ಶಂಖಪುಷ್ಟಿ ಟೀ ಮಾಡುವ ವಿಧಾನ: ಪಾತ್ರೆಗೆ ನೀರು, ಒಂದೆಲಗ ಶಂಖಪುಷ್ಟಿ ಹೂವು, ಎಷ್ಟಿಮದು ಚೂರ್ಣ ಹಾಕಿ ಕುದಿಸಿ ತಣ್ಣಗಾದ ನಂತರ ಜೇನುತುಪ್ಪ ಬೆರೆಸಿದರೆ ಒಂದೆಲಗ ಶಂಖಪುಷ್ಟಿ ಟೀ ಸವಿಯಲು ಸಿದ್ಧವಾಗಿರುತ್ತೆ.